ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಬಂಧನವಾಗಿದೆ. ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಅಶ್ವಿನ್ ಬಂಧನವಾಗಿದೆ. ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಬಂಧನವಾಗಿದೆ. ಬೆಂಗಳೂರಿನ ಬನಶಂಕರಿ ಠಾಣೆಯ ಪೊಲೀಸರಿಂದ ಅಶ್ವಿನ್ ಬಂಧನವಾಗಿದೆ. ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಕೇಸ್ ಸಂಬಂಧದಲ್ಲಿ ಅಶ್ವಿನ್ ಬಂಧನವಾಗಿದೆ. ಧ್ರುವ ಸರ್ಜಾರ ಜಿಮ್ ಟ್ರೈನರ್ ಆಗಿದ್ರು ಪ್ರಶಾಂತ್ ಪೂಜಾರಿ. ಪ್ರಶಾಂತ್ ಮೇಲಿನ ಹಲ್ಲೆ ಕೇಸ್ನಲ್ಲಿ ಈಗ ಅಶ್ವಿನ್ರ ಬಂಧನವಾಗಿದೆ. ಪ್ರಶಾಂತ್ ಮೇಲಿನ ಹಲ್ಲೆ ಕೇಸ್ನಲ್ಲಿ ಅಶ್ವಿನ್ರನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ಬನಶಂಕರಿ ಠಾಣೆಯ ಪೊಲೀಸರು. ನಟ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಅಶ್ವಿನ್ ಬಂಧನ ಆಗಿರೋದು ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಶ್ವಿನ್ ಬಂಧನವಾಗಿದೆ. ಧ್ರುವ ಸರ್ಜಾ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾರೆ. ಅಶ್ವಿನ್ ಮೇ 26ರಂದು ರಾತ್ರಿ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆಯನ್ನು ನಡೆಸಿದ್ರು. ಪ್ರಶಾಂತ್ ಮೇಲೆ ಹರ್ಷ ಹಾಗೂ ಸುಭಾಷ್ರಿಂದ ಹಲ್ಲೆಯನ್ನು ನಡೆಸಲಾಗಿತ್ತು. ಆದರೆ ಹಲ್ಲೆ ಮಾಡಿಸಿದ್ದು ಧ್ರುವ ಸರ್ಜಾ ಚಾಲಕ ನಾಗೇಂದ್ರಗೆ ಇದರಲ್ಲಿ ಸಾಥ್ ಕೊಟ್ಟಿದ್ದು ಮ್ಯಾನೇಜರ್ ಅಶ್ವಿನ್ ಅಂತ ಹೇಳಲಾಗ್ತಾ ಇತ್ತು. ನಟ ಧ್ರುವ ಸರ್ಜಾಗೆ ಆಪ್ತನಾಗಿದ್ದ ಪ್ರಶಾಂತ್ ಪೂಜಾರಿ. ಇದು ನಾಗೇಂದ್ರ ಮತ್ತೆ ಅಶ್ವಿನ್ಗೆ ಸಹಿಸಿಕೊಳ್ಳಲ್ ಆಗ್ತಾ ಇರಲಿಲ್ಲ. ತಾವೇ ಹಲ್ಲೆ ಮಾಡಿದರೆ ಗೊತ್ತಾಗುತ್ತೆ ಅಂತ ಬೇರೆಯೇ ಸ್ಕೆಚ್ ಹಾಕಿ ತಮ್ಮ ಊರಿನ ಹುಡುಗರನ್ನ ಬಿಟ್ಟು ಹಲ್ಲೆ ಮಾಡಿಸಿದ್ರು ನಾಗೇಂದ್ರ. ಕನಕಪುರ ಮೂಲದ ಹರ್ಷ ಮತ್ತೆ ಸುಭಾಷ್ರಿಂದ ಹಲ್ಲೆಯನ್ನ ಮಾಡಿಸಿದ್ರು. ಪೊಲೀಸರ ತನಿಖೆ ವೇಳೆ ಅಶ್ವಿನ್ ಪಾತ್ರ ಇರೋದು ಬೆಳಕಿಗೆ ಬಂತು. ಹೀಗಾಗಿ ಇವತ್ತು ಅಶ್ವಿನ್ರ ಬಂಧನ ಆಗಿದೆ. ಬೆಂಗಳೂರಿನ ಬನಶಂಕರಿ ಪೊಲೀಸರಿಂದ ಅಶ್ವಿನ್ ಬಂಧನ ಆಗಿದೆ. ಅಶ್ವಿನ್ ಜೊತೆಗೆ ಆಪ್ತನಾಗೆ ಇದ್ರು ನಟ ಧ್ರುವ ಸರ್ಜಾ. ಹುಟ್ಟುಹಬ್ಬಕ್ಕೆ ದುಬಾರಿ ಫಾರ್ಚುನರ್ ಕಾರ್ ಕೂಡ ಗಿಫ್ಟ್ ಕೊಟ್ಟಿದ್ರು. ಕಳೆದ ವರ್ಷ ಅಶ್ವಿನ್ ಹುಟ್ಟುಹಬ್ಬಕ್ಕೆ ದುಬಾರಿ ಗಿಫ್ಟನ್ನ ನಟ ಧ್ರುವ ಸರ್ಜಾ ಕೊಟ್ಟಿದ್ರು. ಅದು ಫಾರ್ಚುನರ್ ಕಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.